ರಾಜ್ಯ ರಾಜಕೀಯದಲ್ಲಿ ಏನಾಗ್ತಿದೆ, ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ದಿನೇ ದಿನೇ ಒಂದೊಂದು ವಿವಾದದಲ್ಲೇ ಲೀಡರ್ಸ್ಗಳೇ ಇಲ್ಲಿ ತಗ್ಲಾಕೊಳ್ತಾ ಇದ್ರೆ ಹಾಗಾದ್ರೆ ಮತ್ತೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಲೀಡರ್ಸ್ಗಳೇ ಇಲ್ಲಿ ಇಂಥ ಒಂದು ಪ್ರಕರಣಗಳಲ್ಲಿ ತಗ್ಲಾಕೊಳ್ತಾ ಇರೋಂಥದ್ದು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಪ್ರಶ್ನೆಗಳು ಹುಟ್ಟುತ್ತೆ. ಒಂದು ಕಡೆ ಬಿಜೆಪಿ ಶಾಸಕ, ಮತ್ತೊಂದು ಕಡೆ ಪ್ರಭಾವಿ ಸಚಿವರ ವಿರುದ್ಧವೇ ಬಂದಿರುವಂತಹ ಆರೋಪ ಇದು ನಿಜನಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ರಾಜಕಾರಣದಲ್ಲಿ ಸಂಚಲನ ಹುಟ್ಟಿಸ್ತಾ ಇದೆ ಈ ಒಂದು ವೈರಲ್ ಆಡಿಯೋ. ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ ಮಿನಿಸ್ಟರ್, ಬಾಯ್ಕಾಟ್ ಮಾಡಾದ್ರ ಚಿಕ್ಕಬಳ್ಳಾಪುರ ಉಸ್ತುವಾರಿ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಏನ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ ಗೊತ್ತಿಲ್ಲ. ದಿನೇ ದಿನೇ ಒಂದೊಂದೇ ವಿವಾದದಲ್ಲೇ ಲೀಡರ್ಸ್ಗಳೇ ಇಲ್ಲಿ ಮುಂಬರ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ ಶಾಸಕ, ಮತ್ತೊಂದು ಕಡೆ ಪ್ರಭಾವಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಸಚಿವರ ವಿರುದ್ಧವೇ ಬಂದಿರುವಂತಹ ಆರೋಪ ಇದು ನಿಜನಾ? ರಾಜಕಾರಣದಲ್ಲಿ ಸಂಚಲನ ಹುಟ್ಟಿಸ್ತಾ ಇದೆ ಈ ಒಂದು ವೈರಲ್ ಆಡಿಯೋ. ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಂತೆ, ಅದು ಮಿನಿಸ್ಟರ್. ಬಾಯ್ಕಾಟ್ ಮಾಡಿ ಆದ್ರ ಚಿಕ್ಕಬಳ್ಳಾಪುರ ಉಸ್ತುವಾರಿ ಎಂಸಿ ಸುಧಾಕರ್ ಅವರು ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರಾ ಅನ್ನುವಂಥ ಪ್ರಶ್ನೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಯಾರು? ಎಂಸಿ ಸುಧಾಕರ್ ಅವರು. ಹಾಗಾಗಿ ಇವರೇ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಎಂಸಿ ಸುಧಾಕರ್ ಅವರು. ಹಾಗಾಗಿ ಇದೀಗ ಎಂಸಿ ಸುಧಾಕರ್ ಅವರೇ ಒಂದು ಅಧಿಕಾರಿಗೆ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರ ಅನ್ನೋದು ಪ್ರಶ್ನೆ. ಉನ್ನತ ಶಿಕ್ಷಣ ಸಚಿವರದ್ದು ಎನ್ನಲಾಗಿರುವಂತಹ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೂಡ ಮಹಿಳಾ ಅಧಿಕಾರಿಗೆ ಕೆಟ್ಟ ಪದಗಳಿಂದ ನಿಂದಿಸಿರುವಂತಹ ಆಡಿಯೋ ಇದು ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ನಿಜನಾ ಈ ಆರೋಪ? ಎಂಸಿ ಸುಧಾಕರ್ ಬೆಂಬಲಿಗರ ಜೊತೆ ಮಾತನಾಡಿರುವಂತಹ ಆಡಿಯೋ ಇದು. ಸಚಿವ ಎಂಸಿ ಸುಧಾಕರ್ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇರುವಂತಹ ಆಡಿಯೋ. ಸ್ವಪಕ್ಷೀಯರ ವಿರುದ್ಧ ಧರಣಿ ಮಾಡಿ ಧಿಕ್ಕಾರ ಕೂಗಿ ಅಂತ ಹೇಳಿ ಪ್ರಚೋದನೆ ಮಾಡಲಾಗ್ತಾ ಇದೆ. ಸ್ವಪಕ್ಷೀಯರ ವಿರುದ್ಧ ಬಾಯ್ಕಾಟ್ ಎಂದಿರುವಂತಹ ಆಡಿಯೋ ಇದು. ಆಯಮ್ಮ ಡಿಎಂಒಗೆ ದೂರು ಕೊಡ್ತಾ ಇರಬೇಕು. ಅವಾಚ್ಯ ಶಬ್ದಗಳಿಂದ ಅಸಹ್ಯವಾಗಿ ಮಹಿಳೆಯನ್ನ ನಿಂದಿಸಿರೋ ಆಡಿಯೋ ಇದು. ಮಹಿಳಾ ಅಧಿಕಾರಿ ಬಗ್ಗೆ ನಾಲಿಗೆ ಹರಿಬಿಟ್ರ ಈ ಮಿನಿಸ್ಟರ್. ಕಾಂಗ್ರೆಸ್ನಲ್ಲಿ ಹೊಸ ಕೋಲಾಹಲವನ್ನ ಸೃಷ್ಟಿಸಿರುವಂತಹ ವೈರಲ್ ಆಡಿಯೋ ಇದು. ಕನಿಷ್ಠ ಚುನಾಯಿತ ಇದಕ್ಕೆ ಒಬ್ಬ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ? ಇವ್ರು ಕೈಗೊಂಬಗಳಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿ ಸರಿ. ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ, ಅವ್ರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿ, ಆಯ್ತು, ಎಲ್ರಿಗೂ ಹೇಳ್ತೀನಿ. ನೀವು ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ? ನಾಳೆ ರಜೆ ಇದೆ. ನಾಳೆದ್ದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು 5ನೇ ತಾರೀಕು 6ನೇ ತಾರೀಕು 4ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲರೂ ನಮ್ಮ ಸದಸ್ಯರೆಲ್ಲ ನೀವು ಮಾತಾಡ್ಕೊಳ್ಳಿ ಫಸ್ಟ್. ಈಗ ರಂಜಾನ್ ಮುಗಿಸ್ಲಿ ನಾಳೆ. ಸರಿ. ನಾಳದ್ದು ಮಾತಾಡ್ಕೊಂಡು, ನಾಳದ್ದು ರಜಾ ಇದೆ. ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೆ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾದ್ರೆ ಅವತ್ತೇ ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ, ಆಯ್ತು. ಬಾಯ್ಕಾಟ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ, ಕೆಲ್ಸಗಳು ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧ ಹೋಗ್ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರ ಪೂರ್ತಿ ವಿರುದ್ಧ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರ ಪರಿಸ್ಥಿತಿಯನ್ನು ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತ ಹೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. DMAಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. DMA ಅವ್ರು ಕೇಳ್ತಾಳ ಬಿಡ್ತಾಳ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಮಾಡ್ಕೊಂಡು ಬೇಡಣ? ಇದು ನೀವು ರಿಸೀವ್ ಕೊಡ್ತಾ ಬಂದು? ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾನೆ.
ಲೆಟರ್ ಯಾರಿಗೆ ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಬಂದಿದ್ದೆ, ಇನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ, ಹಂಗೆ ಇಟ್ಟೆ. ಅದೇ ತಗೊಳ್ತಿರೋ ರಜಾ ಇದೆ ಅಂತೇಳಿ. ಸರಿ. ರಜಾ ಇದೆ ಅಂತೇಳಿ ಬುಧವಾರ ತಂದು ಕೊಡ್ಲಿ, ಅವ್ನು ತಂದು ಕೊಟ್ಮೇಲೆ ಆಮೇಲೆ ಇದು ಕೊಡ್ರಿ. ಓಕೆ ಓಕೆ. ರಜೆ ದಿವಸ ನೀವೇ ತಗೊಳ್ತೀರಾ? ಸರಿ ನಾ ಬಿಡ್ಬೇಡ್ರಿ, ಇನ್ನು ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟೇ ಹೇಳೋದು, ಎಸ್ಟಿಮೇಟ್ ಕೈಗೆ ತಗೊಳ್ರಿ ಅಣ್ಣ. ಕಾಂಟ್ರಾಕ್ಟ್. ಇಸಲಿ MC ಸುಧಾಕರ್ ಅವರ ಬೆಂಬಲಿಗರು ಅಥವಾ ಅವರ ಕಾರ್ಯಕರ್ತರ ಜೊತೆ ಬಹುಶಃ ಮಾತಾಡಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗಲಿದೆ. ಏನಕ್ಕೆ ಈ ರೀತಿಯಾಗಿ ಅಂದರೆ ಬೈಕಾಟ್ ಮಾಡಿ ಅಂತ ಹೇಳಿ ಪ್ರಚೋದನೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ. ಹಾಗಾಗಿ ಸದ್ಯಕ್ಕೆ ತನಿಖೆ ಆಗುತ್ತೆ, ಎಲ್ಲವೂ ಕೂಡ ಗೊತ್ತಾಗಲಿದೆ.